ಬೆಂಗಳೂರು ಗ್ರಾಮಾಂತರದಿಂದ ಯಾವ ಪಕ್ಷದವರು ಎಂಪಿ ಆದ್ರೆ ಉತ್ತಮ ಅನ್ಸುತ್ತೆ ಸರ್? ಡಿ.ಕೆ. ಸುರೇಶ್ ಆದ್ರೆ ಉತ್ತಮ ಅನ್ಸುತ್ತೆ. ಡಿ.ಕೆ. ಅವ್ರ ಗೆಲ್ಲಕ್ಕೆ ಕಷ್ಟಕರ ವಾತಾವರಣ. ರಾಜ್ಯದಲ್ಲಿ ಮೈತ್ರಿ ವರ್ಕೌಟ್ ಆಗ್ತಿಲ್ಲ ಅಂತ ಯಾವುದೇ ಕಾರಣದಿಂದ ವರ್ಕೌಟ್ ಆಗೋದಿಲ್ಲ. ಸುಮ್ಮನೆ ಅವರೊಂದು ಭ್ರಮೆ ಅಷ್ಟೇನೆ. ಮಾಗಡಿ ಅಭಿವೃದ್ಧಿ ಆಗಿದ್ಯಾ ಹೇಗೆ ಸರ್? ಮಾಗಡಿ ಅಭಿವೃದ್ಧಿ ಆಗಿದೆ. ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರದಲ್ಲಿದೆ, ಹೇಗೆ ಆಡಳಿತ ನಡೆಸ್ತಾ ಇದೆ ಸರ್? ಅದನ್ನ ನಾವು ಇವಾಗ ಹೇಳಕ್ಕಾಗಲ್ಲ, ನಿಮ್ಗೂ ಅರ್ಥ ಆಗ್ಬೋದು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀವಿ? ಈ ರಾಷ್ಟ್ರಕ್ಕೆ ಅವನು ಪ್ರೈಮ್ ಮಿನಿಸ್ಟರ್ ಆಗುವ ಕ್ವಾಲಿಟಿಗೆ ಇದಾರೆ ಅವರು ಅಂತ ನನ್ಗೆ ಅನ್ಸುತ್ತೆ. ಸರ್, ತಮ್ಮ ಹೆಸರು? ಆಂಜನಪ್ಪ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಿಂದ ಯಾವ ಪಕ್ಷದವರು ಎಂಪಿ ಆದ್ರೆ ಉತ್ತಮ ಅನ್ಸುತ್ತೆ ಸರ್? ಡಿ.ಕೆ. ಸುರೇಶ್ ಆದ್ರೆ ಉತ್ತಮ ಅನ್ಸುತ್ತೆ. ಯಾಕೆ ಸರ್ ಡಿ.ಕೆ. ಸುರೇಶ್ ಆದ್ರೆ ಉತ್ತಮ ಅನ್ಸುತ್ತೆ? ಸಂಸತ್ನಲ್ಲಿ 22 ಜನ ಸದಸ್ಯರಿದ್ರು, ಒಬ್ಬನೇ ಒಬ್ಬ ವಾಯ್ಸ್ ಮಾಡಿದ್ರಲ್ಲ ಸುರೇಶ್ ಅವರು, ಅದಕ್ಕೋಸ್ಕರ ಅವರು ಧೈರ್ಯ ಇದೆ, ಕೆಲಸ ಮಾಡ್ತಾರೆ, ಜನಪರ ಕಾಳಜಿ ಇದೆ, ಅವ್ರಿಗೆ ಮಾಡಿದ್ರೆ ಅನುಕೂಲ ಇರುತ್ತೆ. ಬಟ್ ಬಿಜೆಪಿ ಅವ್ರು ಹೇಳ್ತಿದ್ದಾರೆ ಈ ಬಾರಿ ಡಿ.ಕೆ. ಸುರೇಶ್ ಅವ್ರನ್ನ ಹೇಗಾದ್ರೂ ಮಾಡಿ ಸೋಲಿಸ್ತೀವಿ ಅಂತ. ಸೊ ಜೊತೆಗೆ ನಾವು ಮೈತ್ರಿಯನ್ನ ಮಾಡ್ಕೊಂಡಿದೀವಿ, ಹಾಗಾಗಿ ಈ ಬಾರಿ ಅವರಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ. ಈಗ ಆಲಿ ಆಯ್ತಲ್ಲ, ಮೊನ್ನೆ ಎಲೆಕ್ಷನ್ ಆಯ್ತಲ್ಲ, 4 ಜನ ಇದರಲ್ಲಿ ರಾಜ್ಯಸಭಾ ಚುನಾವಣೆಯೊಳಗೆ ಅವ್ರ ಆಲೆ ಮಕ್ಕಡೆ ಮಲ್ಕೊಂಡ್ರಲ್ಲ, ಇನ್ನೆಲ್ಲ ಆಗ್ತಾರೆ ಅವರು. ಅಂದ್ರೆ ರಾಜ್ಯದಲ್ಲಿ ಮೈತ್ರಿ ವರ್ಕೌಟ್ ಆಗ್ತಿಲ್ಲ ಅಂತ. ಯಾವುದೇ ಕಾರಣದಿಂದ ವರ್ಕೌಟ್ ಆಗೋದಿಲ್ಲ. ಸುಮ್ಮನೆ ಅವರೊಂದು ಭ್ರಮೆ ಅಷ್ಟೇನೆ. ಭ್ರಮೆಗೋಸ್ಕರ ಅವರು ಸಾಧ್ಯವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಓಕೆ, ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಇಂದ ಸಿ.ಪಿ. ಯೋಗೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಸೊ ಅವರು ಪ್ರಬಲವಾದಂತಹ ಪ್ರತಿಸ್ಪರ್ಧಿ ಅನ್ಸ್ತಾರ ಡಿ.ಕೆ. ಸುರೇಶ್ ಅವ್ರಿಗೆ? ಏನು ಅಂತ ಪ್ರತಿಸ್ಪರ್ಧಿ ಯಾರು ಕಾಣಲ್ಲ. ಸುರೇಶ್ ಅವರೇ ಸುರೇಶನೇ ಅವರು. ಏನು ಯೋಗೇಶ್ವರ್ ಏನು ಕಾಣೋದಿಲ್ಲ. ಅವ್ರು ಏನು ಫಿಲಮ್ ಫೀಲ್ಡ್ನಲ್ಲಿ ಅಲ್ಲಿ ಇಲ್ಲಿ ಕಮರ್ಷಿಯಲ್ ಇದು ಮಾಡ್ತಾರೆ ಅಷ್ಟೇ. ಅದು ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ. ಸರ್, ಈಗ ಮಾಗಡಿ ಅಭಿವೃದ್ಧಿ ಆಗಿದೆಯಾ ಹೇಗೆ ಸರ್? ಮಾಗಡಿ ಅಭಿವೃದ್ಧಿ ಆಗಿದೆ, ಆಗಿಲ್ಲ ಅಂತ ಹೇಳಲ್ಲ, ಆಗಿದೆ. ಇನ್ನೂ ಸ್ವಲ್ಪ ಆಗಬೇಕು. ಎಸ್.ಸಿ. ಬಾಲಕೃಷ್ಣ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವ್ರು 4 ಸಾರಿ MLA ಆಗಿದ್ರು, ಮತ್ತೊಂದು ಸಾರಿ ಆಗಿದ್ದಾರೆ. ಹಾಗಾಗಿ ಅವ್ರು ಕೆಲಸ ಮಾಡಿದ್ದಾರೆ, ಕೆಲಸ ಮಾಡ್ತಾನೂ ಅವರೇ. ಜನಪರ ಕಾಳಜಿ ಅದೇ ಕೆಲಸ ಮಾಡ್ತಾ ಇದ್ದಾರೆ. ಈಸ್ಗೆ ಏನೋ ಒಂದು ರೀತಿ ಮೋಟಿವೇಟ್ ಮಾಡ್ತಾರೆ. ಈಗ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆಯಲ್ಲ, ಮೈತ್ರಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಅದು ಯಾವುದು ವರ್ಕೌಟ್ ಆಗೋದಿಲ್ಲ. ಮೈತ್ರಿ ಬಗ್ಗೆ ಯಾವುದೂ ಇದೆ. ಹಿಂದೆ ಕುಮಾರಸ್ವಾಮಿ ಅವರು ಯಾವುದೇ ಒಂದು ಸಿದ್ಧಾಂತ ಇಟ್ಕೊಂಡವರು ರಾಜಕೀಯ ಮಾಡಲ್ಲ. ಸ್ವಂತಕ್ಕೋಸ್ಕರ ಅವ್ರು ಮಾಡೋಕ್ಕೆ ಹೋದರೆ ಫೇಲ್ ಆಗ್ತಾರೆ ಅಷ್ಟೇ. ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ. ತನ್ನ ಮಕ್ಕಳನ್ನ ಮುಂತರಬೇಕು, ಕುಟುಂಬ ತರಬೇಕು ಅನ್ನೋದು ಮಾಡ್ತಾರೆ. ಮೋದಿಯವರು ಕೂಡ ಅದೇ ಮಾಡ್ತಾವ್ರಿ ಇವತ್ತು. ಏನು ಮೋದಿಯವರು ಏನು ಹೇಳ್ತಾರೆ ಅಂದರೆ, ಅವ್ರು ಹೇಳ್ತಾರೆ, ಮೋದಿಯವರು ಹೇಳ್ತಾರೆ ಒಂದು ಕುಟುಂಬಕ್ಕೆ ನಾವು ಕೊಡಲ್ಲ ಅಂತ. ನಾನು ಹೇಳಲ್ಲ, ಇಲ್ಲ, ಅವ್ರಿಗೆ ಉತ್ತರ ಕೊಟ್ಟೆ ಅಷ್ಟೇ. ಇಲ್ಲ, ಅವ್ರಿಗೆ ಹೇಳಿದೆ, ಪಾಪ ಗೊತ್ತಿಲ್ದೆಲ್ಲ ಮಾತಾಡ್ತಾರೆ. ಜೆಡಿಎಸ್ ಅವರು ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ ಅಂತ. ಕುಟುಂಬ ರಾಜಕಾರಣದ ಬಗ್ಗೆ ಕಾಂಗ್ರೆಸ್ ನೈತಿಕವಾಗಿ ಯಾರೋ ದೇವೇಗೌಡರು ಇದು ಯಡಿಯೂರಪ್ಪ ಮಕ್ಕಳು ಕೊಟ್ಟವನೇ ಅಂತ ಹೇಳೋಕ್ಕೆ ಬರಲ್ಲ. ಪ್ರಪ್ರಥಮವಾಗಿ ಆಲ್ ಓವರ್ ಇಂಡಿಯಾದಲ್ಲಿ, ನಮ್ಮ ಭಾರತದಲ್ಲಿ ಕುಟುಂಬ ರಾಜಕಾರಣ ಏನಾದ್ರು ಶುರುವಾಯಿತು ಅಂದರೆ ನೆಹರು ಫ್ಯಾಮಿಲಿಯಿಂದಲೇ. ಇಂದಿರಾ ಗಾಂಧಿ, ಅವಳ ಮಗ ರಾಹುಲ್ ಗಾಂಧಿ, ಸಂಜಯ್ ಗಾಂಧಿನ 77ರಲ್ಲಿ ಮಕ್ಕಡೆ ಮಲಗಿಸಿದ ಜನನೂ ಇದ್ದರು. ಇಂದಿರಾ ಗಾಂಧಿ ಅವಳನ್ನು ಸೇರಿ ಏನೋ ದುರಂತ ಇವ್ರು ಕಿತ್ತಾಡ್ತಿಂದ ಮತ್ತೆ ಇಂದಿರಾ ಗಾಂಧಿಗೆ ಲೆಕ್ಕ ಆಯ್ತಾ ಬಿಟ್ರೆ. ಇಷ್ಟೆಲ್ಲ ಇರುವಾಗ ಕುಟುಂಬ ರಾಜಕಾರಣ ಅಂತ ಹೇಳಿದಾಗ ನನ್ನ ಕೋಪ ಬಂತು. ಪ್ರಪ್ರಥಮವಾಗಿ ಆಲ್ ಓವರ್ ಇಂಡಿಯಾದಲ್ಲಿ ಕುಟುಂಬ ರಾಜಕಾರಣ ಕಮೆನ್ಸ್ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ. ಸರ್, ಈಗ ಜೆಡಿಎಸ್ ಅಲ್ಲಿ ಹಾಗಾದ್ರೆ ಇದೆಯಾ? ಇಲ್ಲ, ಅವರು ಜೆಡಿಎಸ್ ಅಲ್ಲಿ ಇವತ್ತು ಇದು ADS ಅಲ್ಲೂ ಇರ್ಬೋದು, ಇಂಡಿಯಾದಲ್ಲಿ ಅದು ಕೊರತು ಅಂತ ನಾವು ಯಾವುದೇ ಒಂದು ಪಾರ್ಟಿನೂ ಪಾರ್ಟೀಸು ಅದೇನೆ. ಇವತ್ತು BJPನಲ್ಲಿ ನಮ್ಮ ಯಾಕಂದರೆ ಶಕ್ತಿ ಇದ್ದರು, ಇವರೇನು ನಾಮಿನೇಟೆಡ್ MLA ಮಾಡ್ಕೋತಿಲ್ವಲ್ಲ. ದೇವೇಗೌಡರು ಇರ್ಬೋದು, ಇಲ್ಲ ಕಾಂಗ್ರೆಸ್ನಲ್ಲೇ ರಾಹುಲ್ ಗಾಂಧಿ ಅಲ್ಲೆಲ್ಲೋ ಹೋದ್ರು, ಗೆದ್ದರು. ಉತ್ತರ ಪ್ರದೇಶ ಮುಗಿಸ್ತಾರೆ ಅಂದರು, ಅಲ್ಲೋದ್ರು. ಅವ್ರಿಗಾರ್ಗು 15 ಲಕ್ಷ ನಮ್ಮಿಂದ ಕೊಡಿಸಿದ್ರು. ಆನೆ ತುಳು ಸತ್ತೋದ ಅಂತ ವಯನಾಡ್ಗೆ. ಕೇರಳದವ್ರಿಗೆ ನಮ್ಮಿಂದ ಕೊಡಿಸಿದ್ರು. ಇಂಥದ್ದೆಲ್ಲ ದುರಂತ ಇಟ್ಕೊಂಡು ಇವ್ರು ಕಾಂಗ್ರೆಸ್ ಬಗ್ಗೆ ಇಷ್ಟೊಂದು ಗುಡ್ ಒಪಿನಿಯನ್ ಕೊಡ್ತಾರೆ ಅಂದರೆ ವೋಟರ್ಸ್ ಆಗಿ. ಮತ್ತೆ ನಾನು ಒಬ್ಬ ಅವರವರ ಅಭಿಪ್ರಾಯ, ಎಲ್ಲರ ಅಭಿಪ್ರಾಯವನ್ನ ಕೂಡ ಕೇಳಬೇಕು. ನೀವು ನಿಮ್ಮ ಅಭಿಪ್ರಾಯ ಹೇಳ್ಬೋದು, ಅವರ ಅಭಿಪ್ರಾಯ ಹೇಳ್ಬೋದು. ನೀವು ಅದನ್ನ ತಪ್ಪು ಅಂತ ಹೇಳಕ್ ಆಗಲ್ಲ ಸರ್. ಅವ್ರವ್ರದಾದಂತಹ ವೈಯಕ್ತಿಕ ಅಭಿಪ್ರಾಯ ಇರುತ್ತೆ. ಆದ್ರಿಂದ ನಾನೀಗ ಇಲ್ಲಿ ರಾಜಕೀಯದ ಬಗ್ಗೆ ಮಾತಾಡೋಲ್ಲ. ಸುರೇಶ್ ಒಬ್ಬ MP ಆಗೋದ್ರು. ಕಳೆದ ಬಾರಿ JDS ಓಟು ಪ್ರಬಲವಾಗಿ ಸುರೇಶ್ ಕೊಟ್ಟಿದ್ದಾಗಲೇ ಕಳೆದ ಬಾರಿನೇ ಎಲ್ಲೋ ಸೋಲ್ತಿದ್ರು BJP ಓಟು. ಇಲ್ಲಿ 3 ಕಾನ್ಸ್ಟಿಟ್ಯೂನ್ಸಿ, ನಾನು ಯಾವುದ್ರ ಮೇಲೆ ಹೇಳ್ತೀನಿ ಅಂದರೆ ಒಂದು ಪಕ್ಷ ವಹಿಸ್ಕೊಂಡು ಹೇಳ್ತಾ ಇಲ್ಲ, 3 ಕ್ಷೇತ್ರದಲ್ಲಿ ಪ್ರಬಲವಾದ BJP ಶಕ್ತಿ ಇದೆ.
ನಮ್ಮ ಈಕ್ವಲ್ ಏನು 5 ಕಾನ್ಸ್ಟಿಟ್ಯುನ್ಸಿ ಇದೆ ಅದಕ್ಕೆ ಈಕ್ವಲ್ ಒಟ್ಟು ಆ 3 BJP ಪ್ರಬಲ ಇರೋತಾವಿದೆ. ಈಸಿಯಾಗಿ ಇವ್ರಿಗೆ ಕಳೆದ ಬಾರಿ ಗೆದ್ದಿರಬೇಕಾದ್ರೆ ನಮ್ಮ JDS ಓಟ್ ಕ್ರಾಸ್ ಅದಕ್ಕೆ ಯಾರಿಗೆ DK ಶಿವಕುಮಾರ್ JDS ಕ್ರಾಸ್ ಮಾಡದೆ ಹೋಗಿದ್ರೆ ಕಳೆದ ಬಾರಿನೇ ಅವ್ರ ಮನೇಲಿ ಇರ್ತಿದ್ರು. ಅಂದ್ರೆ ನೀವ್ ಹೇಳ್ತಾ ಇದ್ದೀರಾ ಮೈತ್ರಿ ವರ್ಕೌಟ್ ಆಗುತ್ತೆ ನಿಮ್ಗೆ ಪ್ಲಸ್ 100% BJP ಅದರಲ್ಲೂ ಕಾಂಗ್ರೆಸ್ಗೆ JDSನವ್ರು ಹೋಗ್ತಿರ್ಲಿಲ್ಲ, JDS ಕಾಂಗ್ರೆಸ್ ಹೋಗ್ತಿರ್ಲಿಲ್ಲ. ಏನು ಕಾಂಗ್ರೆಸ್ ವಿರೋಧಿ ಬ್ರೈನ್ ಏನಿದೆ ಆ JDSನಲ್ಲೂ ಕಾಂಗ್ರೆಸ್ ವಿರೋಧಿ ಮೆಂಟಾಲಿಟಿನೇ BJPಯವ್ರಿಗೂ ಕಾಂಗ್ರೆಸ್ ಮೆಂಟಾಲಿಟಿ. ಬಟ್ ಈಗ ಮೈತ್ರಿ ಬಗ್ಗೆ ಕಾರ್ಯಕರ್ತರಿಗೆ ಅಸಮಾಧಾನ ಇದೆಯಲ್ಲ ಇಲ್ಲ, ದಟ್ ಈಸ್ ರಾಂಗ್. ತುಂಬಾ ಜನ ಮಾತಾಡಿಸ್ತಾ ಕೇಳಿದ್ರು 5% ಇರ್ತದೆ ರಾಜಕೀಯ. ಅವೆಲ್ಲ ನಿಮ್ಗೆ ತುಂಬ ಜನ ನೀವು ಮಾತಾಡ್ಸಿ ಕೇಳಿರೋರು ಕಾಂಗ್ರೆಸ್ ವೋಟರ್ಸ್ ಇರ್ಬೋದು. ಕಾಂಗ್ರೆಸ್ JDSನವರು ಕೂಡ ಮಾತಾಡಿದ್ರು. JDSನವ್ರು ಇಲ್ಲಿ ಒಂದು 10% ಇದ್ದೇ ಇರ್ತದೆ. ವೈಯಕ್ತಿಕ ಅಲ್ಲಿ ಲೋಕಲ್ ರಾಜಕೀಯದಲ್ಲಿ ತಾಲೂಕು ಲೆವೆಲಲ್ಲಿ ಅವ್ರವ್ರಿಗೆ ಸ್ಟ್ರಗಲ್ ಇರ್ತದೆ ಎಲ್ಲ. ಅಂದರೆ ಮತದಾರರ ಲೆವೆಲ್ ಇಲ್ಲ, ಒಬ್ಬ ವರ್ಕರ್ ಲೆವೆಲಲ್ಲಿ ಕಾರ್ಯಕರ್ತರ ಲೆವೆಲಲ್ಲಿ ಅಪೋಸ್ ಮಾಡಿದ್ರು ಇವೆರಡೂ ಪಾರ್ಟಿನಲ್ಲಿ. ಸಾಮಾನ್ಯ ಮತದಾರರ ಲೆವೆಲಲ್ಲಿ ಇದು ವರ್ಕ್ ಆಯ್ತಿಲ್ಲ. ಓಕೆ, ಹಾಗಾದ್ರೆ ಬೆಂಗಳೂರು ರೂರಲ್ ಇಂದ ಯಾರು MP ಆಗ್ತಾರೆ ಈ ಬಾರಿ? ಹಾಗಾದ್ರೆ ನನಗನ್ಸೋ ಪ್ರಕಾರ ನಾವೇನೋ ಇವ್ರನ್ನ DK ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ತಿಲ್ಲ ರಾಜಕೀಯದಲ್ಲಿ. ಯಾಕಂದರೆ ಬೇರೆ ಥರ ಅಸ್ತ್ರಗಳಿದಾವೆ ಅವ್ರ ಹತ್ರ. ಇವತ್ತೇನೋ ಒಬ್ಬನ ಕಮಿಟ್ ಮಾಡೋದು, ಮತದಾರನ ಏನೇನೋ ಆಸೆ ಮೀಸಕ್ಕೆ ಅವ್ರ ಹತ್ರ ಶಕ್ತಿ ಇರೋದ್ರಿಂದ ಅವ್ರನ್ನ ರಾಜಕೀಯವಾಗಿ ಅದು 1% ರಾಜಕೀಯದಲ್ಲಿ ವರ್ಕ್ ಆಗೋದ್ರಿಂದ ಅಂಡರ್ಸ್ಟಿಮೇಟ್ ಮಾಡಿ ಏನು ಮಾತಾಡ್ತಿಲ್ಲ. ಬಟ್ ಇಲ್ಲಿ ಈ ಸಲ DK ಅವ್ರಿಗೆ ಗೆಲ್ಲಕ್ಕೆ ಕಷ್ಟಕರ ವಾತಾವರಣ 100%. ಆಪೋಸಿಟ್ ಈಗ CP ಯೋಗೇಶ್ವರ್ ಅವರ CP ಯೋಗೇಶ್ವರ್ ಇರ್ಬೋದು, ಮಂಜುನಾಥ್ ಇರ್ಬೋದು, ಸರ್ ಹಿಂದೆ ಸರಿದಿದ್ದಾರೆ ಅನ್ನೋದು ಅಲ್ಲ ಇರಲಿ, ಯಾರ ಇರ್ಬೋದು. ಇವನ್ ಕಳೆದ ಬಾರಿ ಸೋತ್ರಲ್ಲ. ನಮ್ಮಲ್ಲಿ ಯಾಕೆ ಇದನ್ನು ಹೇಳ್ತೀನಿ ಅಂದರೆ BJPಗೆ ಎಲ್ಲೋ ಒಂದು ಮೋದಿ ಅನ್ನೋ ಒಂದು ರಾಜಕೀಯ ಕ್ರಿಯೇಟ್ ಆಯ್ತದೆ. ಕಳೆದ ಬಾರಿ MLAನಲ್ಲಿ 4,000ನೋ 5,000ನೋ BJP ಕ್ಯಾಂಡಿಡೇಟ್ಗೆ ಈ ಕ್ಷೇತ್ರದಲ್ಲಿ ಮತ. ಬಟ್ ಅದೇ ಪಾರ್ಲಿಮೆಂಟ್ ಬಂದಾಗ ಅವರೇನೋ DK ಸುರೇಶ್ 500 ರೂಪಾಯಿನಾಗೆ ನಾವು JDS ಆ್ಯಂಡ್ ಕಾಂಗ್ರೆಸ್ಸು ಇವ್ರಿಗೆ ಮತದಾರರಿಗೆ ಇಬ್ಬರಿಗೂ ಹಂಚು ಇದ್ದರು. ಕಳೆದ ಬಾರಿನೂ 500 ರೂಪಾಯಿ ಫರ್ ಓಟು ಕೊಟ್ಟಿದ್ದಾರೆ. ಕೊಟ್ಟರು ಈ ಕ್ಷೇತ್ರ ಬರೀ 4,000 BJP MLA ಕ್ಯಾಂಡಿಡೇಟ್ಗಿದ್ದಂಥದ್ದು 60,000 ಆಯ್ತು ಇದು ಮತ. ಯಾವುದೋ ನಮ್ಮ ಮಾಗಡಿನೇ. ಅದರಿಂದ ನನಗೆಲ್ಲೋ ಅನಿಸೋದು ಅದರಲ್ಲೂ ಈ ಸಲ ಯೂತ್ಸು ಇವರೆಲ್ಲ ನೋಡಿದ್ರೆ ಎಲ್ಲೋ ಮೋದಿ ಪರ ಅವರ ಒಂದು ಕೂಗೋದು ನೋಡಿದ್ರೆ ಎಲ್ಲೋ ಒಂದು ಕಡೆ DK ಸುರೇಶ್ ಅವರಿಗೆ ಹಿನ್ನಡೆ ಆಗ್ಬೋದೇನೋ. ಯಾಕಂದ್ರೆ ನಾನು ಅಂಡರ್ಸ್ಟಿಮೇಟ್ ಅಂತೂ ಮಾಡ್ತಿಲ್ಲ ಅವ್ರನ್ನ. ರಾಜಕೀಯದಲ್ಲಿ ಪ್ರಬಲ ಫೈಟ್ರೇ. ಆದರೂ ರಾಜಕೀಯದಲ್ಲಿ ಇಂದಿರಾ ಗಾಂಧಿ ಸೋತಿರೋದು ನೋಡಿದ್ದೀವಿ, ಅವ್ರ ಮಗ ಪಕ್ಕದಲ್ಲೇ ಸಂಜಯ್ ಗಾಂಧಿ ಸೋತಿರೋದು ನೋಡಿದ್ವಿ. ರಾಜಕೀಯದಲ್ಲಿ ಏನೇನು ಬೇಕಾದ್ರೂ ನಡೀತಾರೆ. ಅದರಿಂದ ಇವ್ರು ನಾವೇ ಧೀರರು ಅಂತ ಯಾರೂ ರಾಜಕೀಯದಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಇದು ವಾಜಪೇಯಿ ಅಂತವರು ಸೋತಿರೋದು ರಾಜಕೀಯದಲ್ಲಿ ನೋಡಿದ್ವಿ. ಇಂದಿರಾ ಗಾಂಧಿ ಅಂತ ರಾಜಕೀಯದಲ್ಲಿ ಏನೇನೋ ಮಾಡ್ತಿದ್ದು ಅಂತವ್ರು. ಅದು ದೇಶಕ್ಕೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಅಪೋಸಿಷನ್ ಪಾರ್ಟಿಯವ್ರನ್ನೆಲ್ಲ ಅವಳ ವಿರೋಧಿಗಳನ್ನೆಲ್ಲ ಜೈಲಲ್ಲಿಕ್ಕಿ ಆ ಸಂದರ್ಭದಲ್ಲಿ ಎಲೆಕ್ಷನ್ ನಡೆಸಿ ಅವಳು ಅವತ್ತಿನ ಮತದಲ್ಲಿ 1.5 ಲಕ್ಷ ವೋಟ್ನಲ್ಲಿ ಸೋತಿರೋದನ್ನ, ಪಕ್ಕದಲ್ಲಿ ಸಂಜಯ್ ಗಾಂಧಿ ಸೋತಿರೋದನ್ನ ರಾಜಕೀಯದಲ್ಲಿ ನೋಡಿರೋದ್ರಿಂದ ಏನು ಇವರು ಇಷ್ಟು ಪ್ರಬಲ ಅಭ್ಯರ್ಥಿನೇ ಆಗ್ಬಿಟ್ರು ಇವ್ರಿಗೆ ಸೋಲಿಲ್ಲ ಅಂತ ಹೇಳಲ್ಲ ನಾವು ರಾಜಕೀಯದಲ್ಲಿ. ಓಕೆ, ಈಗ ಸ್ಟೇಟ್ ಅಲ್ಲಿ 28 ಲೋಕಸಭಾ ಕ್ಷೇತ್ರ ಇದೆ. ಮೈತ್ರಿ ಅವರು ಎಷ್ಟು ವಿನ್ ಆಗ್ಬೋದು? ಕಾಂಗ್ರೆಸ್ ಎಷ್ಟು ಬರ್ಬೋದು? ಪ್ರಕಾರ ಈಗ ಮೋದಿ ಅಲ್ಲೇ ಕೂಗೋದು ನೋಡಿದ್ರೆ ಕಾಂಗ್ರೆಸ್ ಎಷ್ಟು ಗೆಲ್ತಾರೋ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಎಷ್ಟು ಬರ್ಬೋದು ಅಂತ ನನಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಒಂದೇ ನನ್ನ ಲೆಕ್ಕ 7ರಿಂದ 8 ಸ್ಪರ್ಧೆಯಲ್ಲಿ ಇರ್ಬೋದು. ಅವರು ಪಕ್ಕಕ್ಕೆ ಹೋಗ್ಬೋದು. ಯಾವುದು ಚಾಮರಾಜನಗರ, ಬಳ್ಳಾರಿ ಇಂಥ ಕಡೆ ಗೆಲ್ಬೋದೇನೋ 1 or 2, ಬಟ್ ವ್ಯಾಪಕ ಗೆಲ್ತಾರೆ ಅಂತ ಹೇಳಲ್ಲ. ಓಕೆ, ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರದಲ್ಲಿದೆ. ಹೇಗೆ ಆಡಳಿತ ನಡೆಸ್ತಾ ಇದೆ ಸಿದ್ದರಾಮಯ್ಯ ಅವರು? ಹೇಗೆ ಅದನ್ನು ನಾವು ಇವಾಗ ಹೇಳೋಕ್ಕಲ್ಲ, ನಿಮಗೂ ಅರ್ಥ ಆಗ್ಬೋದು ಯಾವ ಮಟ್ಟಕ್ಕೆ ಮಾಡ್ತೀವಿ. ಅಲ್ಲ ರೀ, ಯಾವುದೇ ಡೆವಲಪ್ಮೆಂಟ್ಸ್ ಇಲ್ಲ ಒಂದು ಸರ್ಕಾರ ಅಂದರೆ. ಯಾರಿಗೋ ಬಸ್ಸಲ್ಲಿ ಓಡಾಡಿ ನಾವು ಕೇಳಿದ್ವಿ 80% ಮಹಿಳೆಯರು ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಅನ್ನೋ ಸಂಸಾರ ಮಾಡಿಕೊಂಡು ಅವರು ವ್ಯವಹಾರ ಮಾಡಿಕೊಂಡು ಇರ್ತಾರೆ. ಅವ್ರೇನು ಬೆಳಗ್ಗೆ ಎದ್ರೆ ಬಸ್ಸಲ್ಲಿ ಓಡಾಡಬೇಕು ಅಂತ ಯಾರೂ ಗೊತ್ತಿಲ್ಲ. 80%. 20% ಯಾರೋ ನಮ್ಮ ಥರ, ಈಗ ನಾನು ಬಂದಿಲ್ಲ ರಾಜಕೀಯದ ಭಾಷಣ ಮಾಡ್ತೀವಿ, ನಾನು ಒಬ್ಬ ಸಾಮಾನ್ಯ ರೈತನೇ. ಆ ಥರ ಕೆಲಸ ಇಲ್ದೆಲ್ಲ ಬರೋರು ಒಂದು 20% ಆ ದೇವಸ್ಥಾನ 3 ದಿನ, ಈ ದೇವಸ್ಥಾನ 3 ದಿನ ಟೂರ್ ಮಾಡ್ಬೋದು. ಅದು ಬಟ್ ಮತ ಪರಿವರ್ತನೆ ಆಯ್ತದೆ ಮೇಜರ್ ಆಗಿ ಅಂತ ಹೇಳಲ್ಲ. ಆಮೇಲೆ 2,000 ಕೊಡೋದು. ಮೋದಿಯವರು 6,000 ಕೊಟ್ಟಿದ್ರು. ಮೋದಿಗೆ ಓಟ್ ಹಾಕ್ಬಿಟ್ರು, ಇಲ್ಲಿ MLA ಗೆದ್ಬಿಟ್ರ BJPಯವರು. ಅದೂ ವರ್ಕ್ ಆಯ್ತದೆ ಅಂತ ಹೇಳಲ್ಲ. ಫ್ರ್ಯಾಕ್ಸ್ ಆಫ್ ಸೆಕೆಂಡ್ ಮನುಷ್ಯನಿಗೆ ಭಾವನೆಗಳ ಮೇಲೆ ರಾಜಕೀಯ ಇರೋದು ಇಂಡಿಯಾದ್ದು. ಭಾವನಾತ್ಮಕವಾಗಿ ಗೆಲ್ಲೋ ನಾನು ಅಂದರೆ BJP ವಿರೋಧಿಯಾಗಿ ಇದನ್ನು ಓಟೆ ನಂದು.
ಬಟ್ ಭಾವನಾತ್ಮಕವಾಗಿ ಇಂಡಿಯಾ ದೇಶ ಅದು. ಭಾರತದಲ್ಲಿ ಭಾವನೆಗಳಿಗೆ ನೀವು ಸಾವಿರ ಹೆಲ್ಪ್ ಮಾಡಿಬಿಟ್ಟು ಅದು ಕೊಟ್ಬಿಡ್ತೀನಿ ಇದು ಕೂಡ ಆಶಯ ಮೀಸಿದ ಮೇಲಿಲ್ಲ. ಭಾವನಾತ್ಮಕವಾಗಿ ಇವತ್ತೆಲ್ಲೋ ಮೋದಿ ಪರ ಜನ ಮಾತಾಡೋದು ಹೊರಟೋಗೋದು. ಭಾವನೆ ಮೇಲೆ ಚುನಾವಣೆ ನಡೆಯೋದ್ರಿಂದ ಭಾವನಾಜೀವಿ ಆದ್ರಿಂದ ಇಂಡಿಯನ್ಸು ಈ ಸಲ ಎಲ್ಲೋ ಒಂದು ಕಡೆ BJP ಬಹುಮತ 400ಗಿಂತ ಅವ್ರು ಏನು ಹೇಳ್ತಾರೆ ಹೊರಟೋಗ್ಬೋದು, ಹೇಳಕ್ಕೆ ಬರ್ತಿಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಇನ್ನೂ ಹುಡುಗ, ರಾಜಕೀಯದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗೋ ಕ್ವಾಲಿಟಿ ಏನಿದೆ ಅಂತ ನಾನು ಮಾತಾಡೋಣ. ನಾನೊಬ್ಬ ಸೀನಿಯರ್ ಮತದಾರನಾಗಿ, ನಾನೇನು ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತನೂ ಅಲ್ಲ, ವೋಟರ್ಸು. ಆ ಸಂದರ್ಭಕ್ಕೆ ಯಾವ ಪಾರ್ಟಿಗೆ ಬೇಕಾದ್ರೂ ಓಟ್ ಹಾಕಿದ್ದೀವಿ. ಕಾಂಗ್ರೆಸ್ಗೂ ಹಾಕಿದ್ದೀವಿ, BJPಗೂ ಹಾಕಿದ್ದೀವಿ, ದಳಕ್ಕೂ ಹಾಕಿದ್ದೀವಿ. ಬಟ್ ಒಬ್ಬ ಮತದಾರನಾಗಿ ಹೇಳೋದಾದರೆ ಇಂಡಿಯಾದಂಥ ದೊಡ್ಡ ರಾಷ್ಟ್ರದ ಒಂದು ಉನ್ನತ ಹುದ್ದೆಗೆ ಹೋಗೋಷ್ಟು ಅನುಭವಿನೂ ಅಲ್ಲ, ಅಷ್ಟೊಂದು ಯೋಗ್ಯತೆಯೂ ಅವರಲ್ಲಿ. ಯೋಗ್ಯತೆವರೆಗೂ ನಾನು ಮಾತಾಡೋದು ಬೇಡ ಒಬ್ಬ ರಾಜಕಾರಣಿ ಬಗ್ಗೆ. ಅಷ್ಟೊಂದು ಕ್ವಾಲಿಫೈಡ್ಸ್ ಅಲ್ವೇನೋ, ಈ ದೇಶ ಆಳೋ ಶಕ್ತಿವಂತ ಅಲ್ಲ. ಈ ರಾಷ್ಟ್ರಕ್ಕೆ ಅವನು ಪ್ರೈಮ್ ಮಿನಿಸ್ಟರ್ ಆಗೋ ಕ್ವಾಲಿಟಿಗೆ ಇದ್ದಾರೆ ಅವರು ಅಂತ ನನಗೆ ಅನಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು.